ಇವಾಗ ನಾನು ಏನು ಮಾಡಲಿ? ಇವ್ರಿಗೆಲ್ಲ ಹೊಡೆದ್ರೆ ತಾನೇ ರಾಣಿಗೆ ನೋವು ಕಡಿಮೆ ಆಗೋದು. ಆದರೆ ಹೊಡೆದ್ರೆ ಇವ್ರಿಗೂ ನೋವಾಗುತ್ತಲ್ಲ. ಅಯ್ಯೋ ಮನು ಪುಟ್ಟ, ಏನೋ ಮಾಡ್ತಾ ಇದೆಯಲ್ಲಿ? ಅದಕ್ಕೆ ನನ್ನನ್ನು ಪುಟ್ಟ ಅಂತ ಎಲ್ಲ ಕರಿಬೇಡಿ, ನಾನು ದೊಡ್ಡವನಾಗಿದ್ದೀನಿ. ದರಿದ್ರದವನೆ, ಹಿಂಗ್ ಪುಟ್ಟ ಅಂತ ಕರೆದಿದ್ದಕ್ಕೆ ನಾನು ಹೋಗಿ ಬಾಯಿ ತೊಳ್ಕೊಂಡು ಬರಬೇಕು ಅಂಥದ್ರಲ್ಲಿ ನನ್ನನ್ನೇ ಕರಿಬೇಡ ಅಂತೀಯಾ? ಯಾಕೋ ಮನ ಹಾಗಂತೀಯಾ? ನಾನು ಹಿಂಗ ಅಮ್ಮ ಇದ್ದಾಗಲ್ವಾ? ಇಲ್ಲ, ನನಗೆ ಅಮ್ಮನೂ ಇದ್ದಾರೆ, ಹೆಂಡ್ತಿನೂ ಇದ್ದಾಳೆ, ಹಾಗೆ ಅತ್ತಿಗೆನೂ ಇದ್ದಾಳೆ, ಅಣ್ಣನೂ ಇದ್ದಾನೆ. ಯಾಕೆ ಮನು, ನಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಏಯ್, ಯಾರಾದ್ರೂ ಆ ನಾಯಿಗೆ ಹೊಡೆದೋಡಿಸ್ರಿ. ಪಾಪ ನಾಯಿಗೆ ನೋವಾಗುತ್ತೆ. ಅಯ್ಯೋ ಮನುಪುಟ, ನಾಯಿಗೆ ಹೊಡೆದ್ರೆ ನೋವಾಗುತ್ತೆ ಅಂತ ನೀನ್ ಅನ್ಕೊಂಡಿದ್ಯಾ. ಕೆಲವು ಸಲ ಹೊಡೆಯೋದಕ್ಕೆ ಹೇಳೋದು ತಿದ್ಕೊಳ್ಳಿ ಅಂತ. ಈಗ ನೋಡು, ಶಾಲೆಯಲ್ಲಿ ಮೇಷ್ಟ್ರು ಮಕ್ಳಿಗೆ ಯಾಕೆ ಹೊಡಿತಾರೆ? ಒಳ್ಳೆ ಬುದ್ಧಿ ಕಲೀಲಿ ಅಂತ. ಇದು ಹಾಗೇನೆ, ಹಾಗಾಗಿ ಹೊಡೆಯೋದ್ರಲ್ಲಿ ತಪ್ಪಿಲ್ಲ ಮನು. ಓ ಹೌದಾ ಅದಕ್ಕೆ? ಈಗ ನೀನು, ರಾಣಿ, ನಾನು, ನಿಮ್ಮಣ್ಣ, ಅಜ್ಜಿ ಎಲ್ಲರೂ ಸೇರಿ ಒಂದೇ ಫ್ಯಾಮಿಲಿ. ನಮ್ಮ ಸಂಸಾರ ಆನಂದ ಸಾಗರ. ಇಂದ್ರಿ, ಹಂಗೆ ಹೇಳ್ಬಾರ್ದು. ಟೂನ್ ಹಾಕ್ಬಿಟ್ಟು ಹೇಳ್ಬೇಕು. ಹೆಂಗ್ ಗೊತ್ತಾ? ನಮ್ಮ ಸಂಸಾರ ಆನಂದ ಸಾಗರ, ಮನು ಎಂಬ ತಮ್ಮುಡು ನಮಗಾಧಾರ, ಆ ರಾಣಿ ತಂದ ವರದಿಂದ ಬಾಳೆ ಬಂಗಾರ. ಚೆನ್ನಾಗಿತ್ತು. ಚೆನ್ನಾಗಿತ್ತ? ಈಗ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಚಪ್ಪಾಳೆ ತಟ್ಟೋಣ. 1 2 3. ಮನು, ಹೋಗಪ್ಪ, ಮಲ್ಕೋ ಹೋಗು, ಲೇಟ್ ಆಯ್ತು. ಇಂದ್ರಿ, ನಾನು ಸ್ವಲ್ಪ ಚೇರ್ ಮಾಡಿ ಫೋನ್ ಮಾಡಬೇಕು, ಮಾಡಿ. ಅಯ್ಯೋ, ನಾನು ಇಡ್ಲಿಗೆ ಬರೀ ಅಕ್ಕಿ ಮಾತ್ರ ನೆನೆ ಹಾಕಿದ್ದೀನಿ, ಬೇಳೆನೂ ನೆನೆ ಹಾಕ್ಬಿಟ್ಟು ಬರ್ತೀನಿ. ಹೊಡೆಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅತ್ತಿಗೆ ಹೇಳಾಯ್ತಲ್ಲ. ಹಾಗಿದ್ರೆ ಅಣ್ಣ ಅತ್ತಿಗೆಗೆ ಇವತ್ತು ಚೆನ್ನಾಗಿ ಹೊಡಿತೀನಿ, ರಾಣಿಗೆ ನೋವು ಕಡಿಮೆ ಆಗುತ್ತೆ. ಯಾವ್ದ್ರಲ್ಲಿ ಹೊಡಿಲಿ?